ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕೊಬ್ಬರಿ ಚಟ್ನಿಯ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಈ ರೀತಿ ನೀವು ಕೊಬ್ಬರಿ ಚಟ್ನಿ ಮಾಡಿದ್ದೇ ಆದರೆ ದೋಸೆ ಪಡ್ಡು ಅಥವಾ ಇಡ್ಲಿ ಜೊತೆಗೆ ಅದಕ್ಕೆ ಇಡ್ಲಿ ಪಡ್ಡು ದೋಸೆಗಿಂತ ಚಟ್ನಿನೇ ಜಾಸ್ತಿ ತಿಂತಾರೆ. ಒಂದು ಸರಿ ಟ್ರೈ ಮಾಡಿ. ನಾನಿಲ್ಲಿ 3 ಹಸಿಮೆಣಸಿಕಾಯನ್ನು ಮಧ್ಯಭಾಗದಲ್ಲಿ ಕಟ್ ಮಾಡಿ ಹುರಿತಾ ಇದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸಹ ಸಿಪ್ಪೆ ತೆಗೆದು ಸೋಸಿಟ್ಟಿದ್ದೀನಿ, ಅದನ್ನು ಸಹ ಹಾಕ್ತೀನಿ. ಇದಕ್ಕೆ 2ರಿಂದ 4 ಡ್ರಾಪ್ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆಯನ್ನು ಹಾಕಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಹುರಿಯುತ್ತೆ. ಆದ್ದರಿಂದ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ನಾನು ಬೆಳ್ಳುಳ್ಳಿಯನ್ನು ಸೇರಿಸ್ಕೋತೀನಿ. ಬೆಳ್ಳುಳ್ಳಿ ಸಹ ಸ್ವಲ್ಪ ಫ್ರೈ ಆದ ನಂತರ ನಾನು ಕರಿಬೇವನ್ನು ಹಾಕ್ತೀನಿ. ಕೆಲವಷ್ಟು ಜನ ಈ ಥರ ಹುರಿದು ಹಾಕ್ತಾರೆ, ಕೆಲವಷ್ಟು ಜನ ಹಾಗೆ ಹಸಿದು ಹಾಕ್ತಾರೆ. ಹಸಿದಕ್ಕಿಂತ ನೀವು ಹುರಿದು ಹಾಕಿದ್ದೇ ಆದರೆ ಇಡ್ಲಿ ಪಡ್ಡು ದೋಸೆಗಿಂತ ಜನ ಜಾಸ್ತಿನೇ ಚಟ್ನಿ ತಿಂತಾರೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈಗ ಫ್ರೈ ಆಯಿತು. ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಮಿಕ್ಸಿ ಜಾರಿಗೆ ಹಾಕಿದಾದ ನಂತರ ನಾನಿಲ್ಲಿ ಅರ್ಧ ಬಟ್ಲು ಹಸಿ ತೆಂಗಿನಕಾಯಿಯನ್ನು ಸಹ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ ಹುರಿಗಡಲೆ, ಹಾಗೆ ಸ್ವಲ್ಪ ಪುದೀನ, 2 ಇಂಚು ಹಸಿ ಶುಂಠಿಯನ್ನು ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾನು 1 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಈಗ ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ನೋಡಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾ ಮಾಡಿ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದ ತಕ್ಷಣ ನೀವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇದನ್ನು ಒಂದು ಬೌಲಿಗೆ ನಾನೀಗ ತೆಗೆದಿಟ್ಟಿದ್ದೀನಿ. ಈಗ ಮತ್ತೊಂದು ಕಡಾಯಿಯನ್ನು ಇಟ್ಟು ಕಡಾಯಿನ ಬಿಸಿ ಮಾಡ್ಕೋತಾ ಇದ್ದೀನಿ. ಈಗ ನಾನು ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ನೋಡಿ. ನೀವು ಹಾಗೆ ಮಾಡೋದಕ್ಕಿಂತ ಈ ಥರ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ಹುರಿದು ಒಂದು ಸಾರಿ ಚಟ್ನಿ ಮಾಡಿ ನೋಡಿ. ಚಟ್ನಿ ರುಚಿ ಅಂತೂ ಸಖತ್ತಾಗಿರುತ್ತೆ. ಈಗ ನಾನು ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಸಿಡ್ದಾದ ನಂತರ ನಾನಿಲ್ಲಿ ಸ್ವಲ್ಪ ಜೀರಿಗೆಯನ್ನು ಮಿಕ್ಸ್ ಮಾಡ್ತೀನಿ. ಜೀರಿಗೆ ಹಾಕಿದ ನಂತರ ನಾನು ಉರಿಯನ್ನು ಆಫ್ ಮಾಡಿ ಕರಿಬೇವನ್ನು ಹಾಕ್ತಿದ್ದೀನಿ. ಕರಿಬೇವು ಸಹ ಫ್ರೈ ಆದಮೇಲೆ 1 ಬ್ಯಾಡಗಿ ಮೆಣಸಿಕಾಯಿಯನ್ನು ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ಈಗ ಒಗ್ಗರಣೆ ರೆಡಿ ಆಯಿತು. ಇದಕ್ಕೆ ಚಟ್ನಿಗೆ ಇದನ್ನು ಬೆರೆಸಿಬಿಡಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.